ಜನರ ಬಹಳಷ್ಟು ದೊಡ್ಡ ಸಮಸ್ಯೆಗಳದಾವೆ. ಅದಕ್ಕೆ ಪಕ್ಷ ಭೇದಗಳನ್ನು ಮರೆತು ಎಲ್ಲ ಪಕ್ಷಗಳು ಜನರ ನಾಡಿ ಮಿಡಿತವನ್ನು ಬಲ್ಲವರಾಗಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅನ್ನೋದಷ್ಟೇ ನಮ್ಮ ಅಭಿಪ್ರಾಯ. ಒಂದು ಕಡೆ ಈ ಸಂಕಷ್ಟಗಳೆಲ್ಲ ಇದ್ರೆ CM DCM ಆ CM ಗದ್ದುಗೆಯಾಗಿ ಕೂತಾಡ್ತಾರೆ. ಏನಾಗ್ತಾ ಇದೆ ರೀ, ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಲಕ್ಷ್ಯ ಕೊಡ್ತಾ ಇಲ್ಲ ಅಂತೇಳಿ ಜನನೂ ಕೂಡ ಆ ವಿಚಾರದಲ್ಲಿ ನೋ ಕಾಮೆಂಟ್ಸ್. ರಾಜಕೀಯ ವಿಚಾರಗಳು ಬೇಡ. ಪ್ರಜೆಗಳಿಗಾಗಿ, ಜನರಿಗಾಗಿ, ಜ್ವಲಂತ ಸಮಸ್ಯೆಗಳಿಗಾಗಿ ಎಲ್ಲರೂ ಕೂಡ ಎಲ್ಲ ಭೇದಗಳನ್ನು ಮರೆತು ಸ್ಪಂದಿಸಬೇಕು. ಆ ವಿಚಾರನ ಬಿಟ್ಟು ಜನರಿಗೆ ಸ್ಪಂದನೆ, ಅದನ್ನೇ ಹೇಳಕತ್ತೀವಲ್ಲ, ಅದೆಲ್ಲ ವಿಚಾರಗಳ ಬಿಟ್ಟು ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಬಳಬಟ್ಟಿ ಕಸ್ತೂರಮ್ಮನವರ ಮನೆಗೆ ಇವತ್ತು ಪಾದಪೂಜೆಗಾಗಿ ದಯಮಾಡಿಸಿರ್ತಕ್ಕಂಥ ಸಂದರ್ಭ. ಈಗಾಗಲೇ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಓಣಿಯ ಜನರೆಲ್ಲರೂ ಕೂಡ ಸೇರಿಕೊಂಡು ಅತ್ಯಂತ ಸಂಭ್ರಮದಿಂದ, ಸಡಗರದಿಂದ ನಮ್ಮ ಕಸ್ತೂರಮ್ಮನವರ ಮನೆಗೆ ಉಜ್ಜಯಿನಿ ಜಗದ್ಗುರುಗಳವರನ್ನು ಅತ್ಯಂತ ಪ್ರೀತಿಯಿಂದ, ಭಕ್ತಿಯಿಂದ ಸ್ವಾಗತ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಈ ತಾಯಿ ಕಾಶಿ ಜಗದ್ಗುರುಗಳವರ, ಶ್ರೀಶೈಲ ಜಗದ್ಗುರುಗಳವರ ಅತ್ಯಂತ ಪ್ರೀತಿಗೆ ಪಾತ್ರರಾಗಿ ಅನ್ನಪೂರ್ಣೆ ಮುಂತಾದ ತಾಯಿ ಹೆಸರುಗಳಿಂದ ಕರೆಸ್ಕೊಂಡು ಭಕ್ತಿ ಸೇವೆಯನ್ನು ತಾಯಿ ಮಾಡಿರ್ತಕ್ಕಂಥದ್ದು. ಒಂದು ವ್ಯಾಪಾರದಿಂದ, ಸಣ್ಣ ವ್ಯಾಪಾರದಿಂದ ಶುರು ಮಾಡಿಕೊಂಡು ಯಾರೂ ಮಾಡದೇ ಇರತಕ್ಕಂಥ ಸೇವೆಯನ್ನು, ಅತ್ಯಂತ ಹಿರಿದಾದ ಸೇವೆಯನ್ನು ಭಕ್ತಿಯ ಸ್ವರೂಪದಲ್ಲಿ ಜಗದ್ಗುರು ಪಂಚಪೀಠಗಳಿಗೆ ಸಲ್ಲಿಸಬೇಕು ಅನ್ನತಕ್ಕಂಥ ಬಹಳ ದೊಡ್ಡ ಮಹದಾಸೆ, ಜೊತೆಗೆ ಸಂಕಲ್ಪ. ಹಾಗಾಗಿ ಇವತ್ತು ಆ ತಾಯಿ, ಆ ಭಕ್ತಿ ಏನಿದೆ, ಇದ್ದಂತಹ ಜಾಗದಲ್ಲಿಯೇ ಪಂಚಪೀಠಗಳು ಬಂದು ಆ ತಾಯಿಗೆ, ಈ ಓಣಿಯ ಜನರಿಗೆ ದರ್ಶನ ಕೊಡ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷ ಅನ್ನುವಂಥ ಮಾತು. ಕಳೆದ 2 ವರ್ಷಗಳಿಂದ ಉಜ್ಜಯಿನಿ ಜಗದ್ಗುರುಗಳವ್ರನ್ನ ಬರಮಾಡಿಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಆ ತಾಯಿ ಬಹಳಷ್ಟು ವಿಶೇಷವಾದ ಒಂದು ಆಗ್ರಹದ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದರು. ಮಾರ್ಗ ಮಧ್ಯದಲ್ಲಿ ಅಫಜಲ್ಪುರದಿಂದ ಬಬಲೇಶ್ವರ ತಾಲೂಕಿನ ಕುಮಟೆ ಕಾರ್ಯಕ್ರಮಕ್ಕೆ ದಯಮಾಡಿಸ್ತಕ್ಕಂಥ ಸಂದರ್ಭ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಈ ತಾಯಿಯ ಮನೆಗೆ ದಯಮಾಡಿಸಿರ್ತಕ್ಕಂಥದ್ದು. ಈ ತಾಯಿಯ ಭಕ್ತಿ, ಓಣಿಯ ಜನರ ಭಕ್ತಿಯನ್ನು ನೋಡಿ ಭಾಳ ಸಂತೋಷ ಆಗಿದೆ. ಜೊತೆಗೆ ವಿಶೇಷವಾಗಿ ಆ ತಾಯಿ ಹೆಂಗಿದಪ್ಪ ಅಂದ್ರೆ, ಒಂದು ಈ ಓಣಿಯೊಳಗೆ ಗಾನಕ್ಕೆ ಹೋಗಿ ಅನ್ನುವಂಥ ರೀತಿಯೊಳಗೆ ಭಕ್ತಿಗೀತೆಗಳನ್ನ ಹಾಡುವಂಥದ್ದು ಇರ್ಬೋದು. ಜೊತೆಗೆ ಪೀಠಗಳ ಭಕ್ತಿಯ ಸಾಹಿತ್ಯವನ್ನು ಅತ್ಯಂತ ತನ್ನದೇ ಆಗಿರೋ ಒಂದು ಆ ಮಾತೆ ಗೌರಿಯ ಸ್ವರೂಪದೊಳಗೆ ಆ ತಾಯಿಯ ಮಗಳಾಗಿ ಕಸ್ತೂರಮ್ಮ ಇರತಕ್ಕಂಥದ್ದು ಒಂದು ಭಾಳ ಸಂತೋಷದ ವಿಷಯ. ಇದೇ ರೀತಿಯಾಗಿ ಪೀಠಗಳ ಸೇವೆಯನ್ನು ಮಾಡ್ಕೊಂಡು ಹೋಗಲಿ. ಈ ತಾಯಿಯ ಆದರ್ಶ, ಈ ತಾಯಿಯ ಭಕ್ತಿ ಬೇರೆಯವರಿಗೊಂದು ಪ್ರೇರೇಪಣಾ ಶಕ್ತಿಯಾಗಿ ಒಂದು ಪೂಜೆ ಪುನಸ್ಕಾರಗಳಿರ್ಬೋದು, ಜೊತೆಗೆ ಭಕ್ತಿಯ ಅರ್ಪಣೆ ಇರ್ಬೋದು, ಪೀಠಗಳ ಮೇಲೆ ಒಂದು ಅಪಾರವಾಗಿರ್ತಕ್ಕಂಥ ಶ್ರದ್ಧೆ ಇರ್ಬೋದು, ಇದೆಲ್ಲರೂ ಕೂಡ ಒಂದು ಮಾದರಿಯಾದ ರೂಪದಲ್ಲಿ ಆ ತಾಯಿಯ ಭಕ್ತಿ ಇದೆ ಅನ್ನುವಂಥ ಮಾತನ್ನು ಹೃದಯ ತುಂಬಿ ಹೇಳೋದಕ್ಕೆ ಬಯಸ್ತಾರೆ. ನನಗೆ ರಂಭಾಪುರ ಅವರು ನಂಬರ್ ಕೊಡ್ತಾರೆ. ಎಲ್ಲ ನಿಂತ್ಕೊಡ್ರಿ ನೀವು. ಅವ ಈಗೇನು ಆಗೋದಿಲ್ಲ, ಮತ್ತೆ ಬರ್ತೀವಿ. ಇರ್ಲಿ ಮತ್ತೆ ಬರ್ತೀವಿ. ನೀವು ಅಡ್ಡಾಡದನೆಲ್ಲ ಕ್ಷೇತ್ರ ಎಲ್ಲಾರು ಕರ್ಕೊಂಡು ಉಜ್ಜಯಿನಿ ಬರ್ಬೇಕು ನೀವು. ಬಸ್ 2 ಬಸ್ ಅದಾವ ಇಲ್ಲಿಂದ ಡೈರೆಕ್ಟ್ ಉಜ್ಜಯಿನಿ ಬರ್ರಿ. ವಿಜಯಪುರ ಉಜ್ಜಯಿನಿ ಅಂತ ಒಂದೈತಿ, ಅಥಣಿ ಉಜ್ಜಯಿನಿ ಅಂತ ಒಂದೈತೆ. ಎಲ್ಲ ಕೈ ಮುಗಿದ್ಬಿಡ್ರಿ. ಧನ್ಯವಾದಗಳು. ಇನ್ನು ನಿಮ್ಮನ್ನು ಬಿಡ್ತೀನಿ, ರಂಭಾಪುರ ಹಾಕ್ತೀನಿ. ಬಂದ